ನಮಸ್ಕಾರ ಗುರು, ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೋವಾ ಕಡೆಗೆ ಲೋಡ್ ಮಾಡ್ತಾ ಇದ್ದೀವಿ. ನಮ್ಮ ಗಾಡೀಲಿ ನಿಂತಾಯ್ತು ನೋಡ್ರಿ. ಲೋಡಿಗೆ ಬಂದಿದ್ದೀವಿ. ಎಲ್ಲಿಂದ ಅಂದರೆ ಬಿಟ್ಟು ಒಂದು ಸ್ವಲ್ಪ ಮುಂದೆ ಆರೋಹಳ್ಳಿ ಅಂತ. ಅರ್ಜೆಂಟ್ ಅಂದರೂ ನಾವು ಬೆಳಗ್ಗೆಯಿಂದ ಹೊರಟ್ವಿ. 118 ಕಿಲೋಮೀಟ್ರ್ ಖಾಲಿ ಬಂದಿದ್ದೀವಿ. ಅದು ಯಾವುದಾದ್ರು ರೋಡಲ್ಲಿ ಬಂದ್ವಿ, ಅರ್ಜೆಂಟ್ ಇತ್ತಂತೆ. ಅದಕ್ಕೆ ವೀಡಿಯೋ ಎಲ್ಲೂ ಮಾಡ್ಕೊಳಕ್ಕೆ ಹೋಗಿಲ್ಲ. ಹೊಟ್ಟೆ ಬೇರೆ ಹಸಿತೈತೆ. ನಾನು ಪವನ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನಾನು ಪವನ ಇಬ್ಬರೇ ಬಂದಿರೋದು. ಈಗ ಇಲ್ಲಿ ಲೋಡ್ ಮಾಡ್ಕೊಂಡು ಸೀದಾ ನಾವು ಮನೆಗೆ ಹೋಗಿ ಶಿವಮೊಗ್ಗಕ್ಕೆಲ್ಲ ಇನ್ನೊಂದು ರೋಡಿಂದ ಹೋಗ್ತೀವಿ. ನಾನು ಹೇಳ್ತೀನಿ ಎಲ್ಲೆಲ್ಲಿ ಹೆಂಗೆ ಅಂತ ಹೋಗ್ತಾ ಇವಾಗ ಇಲ್ಲಿ ಲೋಡ್ ಮಾಡ್ತಾರೆ. 6 ಗಂಟೆ ಅಷ್ಟೊತ್ತಿಗೆ ಲೋಡ್ ಆಗುತ್ತಂತೆ. ಟೈಮ್ ಆಗಲಿ 3 ಗಂಟೆ ಆಗ್ತಾ ಬಂತು. 6 ಗಂಟೆಗೆ ಲೋಡ್ ಆಯಿತು ಅಂದರೆ ಟಾರ್ಪಲ್ ಯಾವ ಥರ ಕಟ್ಕೋಬೇಕು ಅಂತ ಕೇಳ್ಕೊಂಡು ನೋಡೋಣ, ಯಾವ ಟಾರ್ಪಲ್ ಕಟ್ಟಬೇಕು ಅಂತ ಸೀದಾ ಹೋಗೋದ. ಗುರು ಊಟ ಗೀಟ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲೋಡ್ ಮಾಡ್ತಾರೆ. ಆಗಲೇ ಊಟಕ್ಕೆ ಹೋದ್ವಿ, ಮತ್ತೆ ಬೈಕಲ್ಲಿ ಕರ್ಕೊಬಂದು ಅದು ನೋಡ್ಕೊಳ್ರೆ ಅದು ಹೊಡೆದೋಗಿಲ್ಲ ಅಂತ ಹೇಳೋರೆ. ಅದು ಹೊಡೆದೋದ್ರೆ ಒಂದು 3 ರೂಪಾಯಿ ಅಂತೆ. ಇಲ್ಲೆಲ್ಲ ಐತೆ, ಇಲ್ಲಿಲ್ಲ ಆ ಕಡೆ ಐತೆ. ಒಂದು 3 ರೂಪಾಯಿ. ಹಾಗಾಗಿ ತೋರಿಸ್ತೀನಿ ನೋಡ್ರಿ. ಅಲ್ಲ ಅವರು ಇದು ಪಾರ್ಟಿ ಈ ಥರದವು ಲೋಡ್ ಮಾಡ್ತಾರೆ. ಈ ಥರದವು ಇದು ಹೊಡೆದೋಂಗಿಲ್ಲ. ಒಂದು 3 ರೂಪಾಯಿ ಅಂತೆ. ಅದಕ್ಕೆ ಅವ್ರು ನೋಡ್ಕೊಂಡು ಲೋಡ್ ಮಾಡಿಸ್ತಾರೆ. ಇವಾಗ ಹೋಗ್ತಾರೆ. ನಾವು ಊಟ ಮಾಡೋಕ್ಕೋಸ್ಕರ ಕಾದರು. ಕೆಳಗಡೆ ಥರ್ಮೋಕೋಲ್ ಹಾಕ್ತಾರೆ, ತೋರಿಸ್ತೀನಿ ನೋಡ್ರಿ. ಲೋಡ್ ಮಾಡ್ತಾವ್ರೆ. ಆ ಥರ ಥರ್ಮೋಕೋಲ್ ಹಾಕೋರೆ, ಡ್ಯಾಮೇಜ್ ಆಗಬಾರ್ದು ಅಂತ. ನಾವು ಡ್ಯಾಮೇಜ್ ಆಗಿರೋ ನೋಡಿ ಹೇಳ್ಬೇಕು ಅವರಿಗೆ, ಇಲ್ಲಾಂದರೆ ನಮಗೆ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಲೋಡ್ ಒಂದು 6 ಗಂಟೆ ಅಷ್ಟೊತ್ತಿಗೆ ಆಗುತ್ತೆ. ಬರ್ರಿ ಇವರು ಇಂತೂ ಲೋಡು ಆಯಿತು. ಇನ್ನು ಸ್ವಲ್ಪ ಇದೆ. ಟೈಮ್ ಆಗಲಿ 6:10 ಆಯ್ತು ಗುರು. ನಾವು ಲೇಟಾಗಿ ಬಂದ್ವಿ. 3:30ಇಂದ ಲೋಡ್ ಸ್ಟಾರ್ಟ್ ಮಾಡಿದ್ದು. 6:10 ಆಯಿತು. ಸದ್ಯ ಹೆಂಗೂ ಲೋಡ್ ಆಯಿತು. ಟಾರ್ಪಲ್ ಲೈಟಾಗಿ ಹಾಕ್ಕೊಂಡು ಹೋಗಬೇಕು. ರೆಕ್ಸಿನ್ ಟಾರ್ಪಲ್ಲೇ ಹಾಕ್ತೀನಿ. ಪವನ ಮುಂದೆ ಕೂತವನೆ. ಲೋಡ್ ಆದಮೇಲೆ ಟಾರ್ಪಲ್ ಎಸ್ಕೊಂಡು ಹೋಗ್ತಾ ಇರೋದೆ. ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ನೋಡ್ರಿ ಇಲ್ಲಿ ಗುರು ಲೋಡ್ ಹೆಂಗೆ ಮಾಡೋರೆ ಅಂತ. ಇಲ್ಲಿ ಸೈಡಲ್ಲೆಲ್ಲ ಗ್ಯಾಪ್ ಇದೆ ಸ್ವಲ್ಪ, ಅದಕ್ಕೆ ಫುಲ್ ಮಾಡ್ತಾರೆ. ಅಂದರೆ ಇದನ್ನು ಇವು ಇಡ್ಸಲ್ಲ ಇವು. ಇಲ್ಲಿಗೆ ಬೇರೆ ಪ್ಲಾಸ್ಟಿಕ್ಕು ಇಲ್ಲ ಏನಾದರೂ ಥರ ಥರ್ಮೋಕೋಲ್ ಹಾಕ್ಬಿಡ್ತಾರೆ ಇಲ್ಲಿ. ಮತ್ತು ಈ ಕಡೆ ಸೈಡಲ್ಲಿದೆ, ಮತ್ತು ಈ ಕಡೆ ಸೈಡು ಹಂಗೇನೆ. ಅಲ್ಲೊಂದು ಹಂಗಿದೆ. ಅದು ಒಂದೇ ಸೈಡ್ಗೆ ಯಾಕೆ ಮಾಡಿಸಿಲ್ಲ ಅಂದರೆ ಲೋಡ್ ಒಂದೇ ಸೈಡ್ ಆಗೋಗ್ಬಿಡುತ್ತೆ. ಆ ಕಡೆ ಸೈಡ್ ಇದಿರುತ್ತೆ. ಅದಕ್ಕೋಸ್ಕರ ಬೇಡ ಅಂಥೇಳಿ ಫುಲ್ ಹಾಕ್ಸಿದ್ದೀವಿ. ಈ ರೆಕ್ಸಿನ್ ಟಾರ್ಪಲ್ ಎಸ್ಕೊಂಡು ಹೋಗ್ಬೇಕು. ಟಾರ್ಪಲ್ ಹಗ್ಗ ಎಲ್ಲ ಹೆಂಗೆ ಬೇಕು ಹಂಗಂಗೆ ಹಾಕಿದ್ದೀನಿ. ಯಾಕಂದ್ರೆ ಒಬ್ಬನೇ ಅಲ್ವಾ ಇದ್ದಿದ್ದು, ಅದಕ್ಕೋಸ್ಕರ ಇದನ್ನು ಕಿತ್ತು ಎಸಿಬೇಕು. ಇದನ್ನು ತೆಗ್ದಾಕ್ತೀನಿ ತಡ್ರಿ. ಇದು ಅಸಹ್ಯವಾಗ ಕಾಣಿಸುತ್ತೆ. ಬೇರೆ ಸುತ್ತಬೇಕು. ಆ ಥರ ಅಲ್ಲಿ ಹಾಕಿದ್ದೀವಲ್ಲ ಆ ಥರ ಹಾಕ್ಬೇಕು. ಇದನ್ನು ಕಿತ್ತು ಎಸಿತೀನಿ. ರೂಟು ಇಲ್ಲಿ ಬಿಲ್ಲಿಂದು ಎಲ್ಲ ಕೆಲಸ ಮುಗೀತು. ಇನ್ನು ಅಡ್ವಾನ್ಸ್ ಹಾಕಬೇಕು. ಇನ್ನೊಂದು ಅವರ್ ಬಿಟ್ಟು ಹಾಕ್ತಾರೆ ಟ್ರಾನ್ಸ್ಪೋರ್ಟ್ ಅವರು. ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿದ್ದೀನಿ ಗಾಡಿದು ಎಲ್ಲ. ಇನ್ನೊಂದು ಅವರ್ ಬಿಟ್ಟು ನಮಗೆ ಅಡ್ವಾನ್ಸ್ ಹಾಕ್ತಾರೆ. ನಾವು ಇವಾಗ ನೆಲಮಂಗ್ಲಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ರೋಡ್ ಬೇರೆ ಇಲ್ಲೆಲ್ಲೂ ಸರಿ ಇಲ್ಲ. ಅದಕ್ಕೆ ಆರಾಮಾಗಿ ನೆಲಮಂಗ್ಲಕ್ಕೆ ಹೋಗೋಣ ಅಂತ. ಟೋಲ್ ಸಿಗುತ್ತೆ. ಟೋಲಲ್ಲಿ ಜಾಸ್ತಿ ದುಡ್ಡು ಕಟ್ಟಾಗುತ್ತೆ. ಅದು ಹೆಂಗಾದ್ರೂ ಮಾಡಿ ಎಕರ್ಸ್ಕೊಂಡು ಹೋಗ್ಬೇಕು. ಬೇರೆ ಕಡೆಯಿಂದ ರೋಡಿದ್ರೆ ಅಲ್ಲಿಂದ ನುಗ್ಗಿಸ್ಕೊಂಡು ಹೋಗ್ತೀವಿ. ಇದ್ದೀವಿ. ನಮ್ಮ ಪವನವ್ರು ಓಡಿಸ್ತಾ ಇದ್ದಾರೆ. ಬರೀ ಹೋಗೋಣ ನಿಧಾನಕ್ಕೆ. ನೆಲಮಂಗ್ಲ ಟೋಲ್ಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಭಗವಂತ ಅವರು ಸಿಗುತ್ತಿದ್ದಾರೆ. ಅದಕ್ಕೋಸ್ಕರ ನಿಲ್ಸಿದ್ದೀವಿ. ಹಂಗೆ ಊಟ ಗೀಟ ಮಾಡ್ಕೊಳ್ಳೋಣ ಅಂತ. ನೆಲಮಂಗ್ಲ ಟೋಲ್ ಎಷ್ಟು ಜಾಮ್ ಆಗೈತೆ. ಇಲ್ಲೆಲ್ಲೋ ಅವನೇ ಬಗು. ನೆಲಮಂಗ್ಲ ಟೋಲಲ್ಲಿ ಇದ್ದೀವಿ. ಬಗುನ್ ಮಾತಾಡ್ಸ್ಕೊಬಂದ್ವಿ. ಊಟ ಗೀಟ ಇಲ್ಲೆಲ್ಲೂ ಸಿಗಲಿಲ್ಲ. ಅದಕ್ಕೆ ಊಟನೂ ಮಾಡೋಕ್ಕೆ ಹೋಗಲಿಲ್ಲ. ಹೊರಟಿದ್ದೀವಿ. ಬಗು ಹೋದ ಒಂದು ಪಾಡಿಗೆ. ಟೈಮ್ ಬಂದ್ಬಿಟ್ಟು ಟೈಮ್ ಆಗಲೇ ಬಂದಾಗಲೇ 11:30 ಗುರು. ಕರೆಕ್ಟಾಗಿ ಟೈಮ್ 11:30. ಗಾಡಿಗೆ ನೋಡ್ರಿ, ಇದು ಹೊಸದಾಗಿ ತಂದು ಹಾಕಿರೋದು. ಇದು ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡ್ರಿ. ಇದು ಮುಂದೆ ಸೈಕಲ್ ಐತೆ. ಕಿಲಾಡಿ ಬರ್ರಿ ಗಾಡಿಗಳು. ಗುರು ಲೋಡ್ ಆಗೈತೆ. ಮನೆಗೆ ಬಂದ್ವಿ. ಮನೆಗೆ ಬಂದೆ, ಊಟ ಮಾಡಿದೆ. ಪವನವ್ರ ಮನೆಗೆ ಹೋದ. ನಾನು ಅಪ್ಪ ಹೊರಡ್ತಾ ಇದ್ದೀವಿ. ಈಗ ನಾವು ಹೆಂಗೆ ಹೋಗ್ತೀವಿ ಅಂದರೆ ಶಿವಮೊಗ್ಗದ ಮೇಲಿಂದ ಈಗ ನಾನು ಮಲ್ಕೊಂತೀನಿ. ನಮ್ಮ ಅಪ್ಪ ಓಡಿಸುತ್ತೆ. ನಾನು ಎದ್ಮೇಲೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಮಲ್ಗುಮ. ಗೇಟ್ ಹಾಕಿತ್ತು, ಹಂಗೆ ನೀರು ಇಟ್ಕೋಬೇಕಿತ್ತು. ನಾನು ಇಟ್ಕೊಂಡು ಗೇಟು ತೆಗ್ದಿರಂಗಿದೆ.
ಹೊರಡೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಅಂದರೆ ನೈಟು ನಾನು ಮಲಗಿದ್ದೆ, ಮತ್ತು ನಮ್ಮ ಅಪ್ಪ ಬೆಳಗಿನ ಜಾವ 5:15 ಎದ್ದು ಕೊಡ್ತು ನಮ್ಮ ಅಪ್ಪನ ಕಾಲು ನೋತೈತೆ ಅಂತ ನಾನು ಮತ್ತೆ ಎದ್ದು ಇವಾಗ 8:15ವರೆಗೂ ಓಡಿಸ್ದೆ. ಇಲ್ಲಿ ಆಯನೂರಲ್ಲಿದ್ದೀವಿ, ವಿಡಿಯೋನ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆಯನೂರು ಬಿಟ್ಟು ಒಂಚೂರು ಮುಂದೆ ಅಷ್ಟೇ. ಇಲ್ಲಿ ನೋಡ್ರಿ, ಆಯನೂರು ಯಾವುದು ಸಮುದಾಯ ಏನೋ ಇದೆ, ಇಲ್ಲಿ ಆರೋಗ್ಯ ಕೇಂದ್ರ ಅಂತ. ಆಯನೂರು ಬಿಟ್ಟು ಸ್ವಲ್ಪ ಮುಂದೆ. ಆಯನೂರು ನಮ್ಮ ತಾತ ಮುತ್ತಾತವ್ರದ್ದು ಊರು. ನಮ್ಮ ತಾತವ್ರದ್ದು ಹಳೆ ಮನೆಯೂ ಅಲ್ಲೇ ಇದೆ, ಹಳೆ ಮನೆ. ಅದನ್ನು ಇವಾಗ ಹಂಗೆ ನೋಡ್ಕೊಂಡೆ ಬಂದೆ. ಅದೇನಾಗಿದೆ ಅಂತ ಗೊತ್ತಿಲ್ಲ, ನಮ್ಮ ರೈತ ಅಂತ ಬಂದ್ವಿ. ಇದು ನಮ್ಮ ಹಳೆ ಊರೇ ಆಯನೂರು. ಹೊರಡೋಣ. ಈಗ ನಾವು ಓಡಿಸ್ತೀನಿ ಅಂತು ಇದೊಂದು ತಾಂಡಿದ್ದೀನಿ ತಿನ್ನೋಕ್ಕೆ. ಅಲ್ಲೇ ಸಿಗಲಿಲ್ಲ, ಟೀ ಎಲ್ಲ ಸ್ವಲ್ಪ ಬಂದ್ವಿ. ಹೋಗೋಣ ಬರ್ರಿ. 1 ಅವರ್ಗೆ ಇನ್ನೊಂದು 25 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಘಾಟೆಲ್ಲ ಇಳಿಸಾಯಿತು. ಅದು ಸ್ವಲ್ಪ ಡ್ರಮ್ ಮೀಟ್ ಆಗಿದ್ದು, ಡ್ರಮ್ ಕ್ಲೋಸ್ ಮಾಡ್ಕೊಂಡು ಅಲ್ಲಿಂದ ನಾನೇ ಓಡಿಸೋದು ಸ್ಟಾರ್ಟ್ ಮಾಡಿದೆ. ಇದು 1 ಅವರ್ ಇನ್ನೊಂದು 25 ಕಿಲೋಮೀಟ್ರ್ ಐತೆ. ಹಿಂಗೆ ಯಾಕೆ ಹಿಡಿದಿದ್ದೀನಿ ಅಂದರೆ ಇಲ್ಲಿ ಗ್ಲಾಸ್ ಓಪನ್ ಮಾಡ್ಕೊಂಡಿದ್ದೀನಿ, ವಾಟರ್ ಗ್ಲಾಸ್ ಇದಕ್ಕೆ ಗಾಳಿ ಬರೋಕ್ಕೆ. ನೋಡಿರಿ, ಇದು ಓಪನ್ ಮಾಡಿದ್ದೀನಿ, ಸೌಂಡ್ ಹೆಂಗೆ ಬರುತ್ತೆ ಗಾಳಿ, ಅದಕ್ಕೋಸ್ಕರ. ನಾವು 1 ಅವರ್ಗೆ ಹೋಗ್ತಾ ಇದ್ದೀವಿ. ಮುಂದೆ ಲೆಫ್ಟ್ ಸೈಡಲ್ಲಿ ನದಿ ಇದೆ ನೋಡ್ರಿ. ಇಲ್ಲಿ ಕೂಡ್ಲಿಗಿ ಸಂಶಿ ಇದೆ. ನಾವು ಹೋಗೋಕ್ಕಾಗಲ್ಲ, ಆದರೆ ಇಲ್ಲೆಲ್ಲ ಬರ್ತೀವಿ ಹತ್ರಕ್ಕೆಲ್ಲ, ಟೂರಿಸ್ಟ್ ಪ್ಲೇಸ್ಗಳಿಗೆಲ್ಲ ಹೋಗೋಕ್ಕಾಗಲ್ಲ. ಇಲ್ಲೇ ಹಿಂಗೈತೆ ನೋಡ್ರಿ, ಸ್ಕೈ ವಾಕಲ್ಲ, ಇದಿತ್ತು ಏನಪ್ಪ ಅದು, ಬ್ರಿಡ್ಜ್ ಇತ್ತು, ಅದ್ರ ಮೇಲೆ ಹೋಗೋಕ್ಕಾಗಲ್ಲ. ನಾವು ಹೋಗ್ಬೇಕಿರೋದು ಬರೀ ರೋಡಲ್ಲಿ ಮಾತ್ರ. ನೋಡೋಣ ಬರ್ರಿ. 1 ಅವರ್ದಲ್ಲಿ ತಿಂಡಿ ತಿನ್ಬೇಕಿನ್ನ ತಿಂಡಿ ತಿಂದಿಲ್ಲ. ನೆಕ್ಸ್ಟು ಗೋವಾ ಬಾರ್ಡ್ರ್ ಹೋದಾಗ ಅಲ್ಲೆಲ್ಲ ತೋರಿಸ್ತೀವಿ ಹೆಂಗೆ ಅಂತ ನೋಡೋಣ. ಮನೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಹಸುಗಳು, ಇಲ್ಲಿ ಮನೆ ತೋರ್ಸೋ ಅಂತ ಹೋದೆ, ಹಸುಗಳಿದ್ದಾವೆ. ಇದೊಂದು ಡ್ರೀಮ್ ಕ್ಯಾಚರ್ ತಂದು ಹಾಕಿದ್ದೀವಿ ನೋಡ್ರಿ, ಹಿಂಗೆ ಆಡ್ತೀನಿ ಡ್ರೀಮ್ ಕ್ಯಾಚರ್. ಇದೊಂದು ಅಪ್ಪು ಡೌನು, ಬರೀ ಅಪ್ಪು ಡೌನು ಟರ್ನ್ಗಳು ಜಾಸ್ತಿ ಸಿಗೋದೆ ಈ ರೋಡ್ಗಳಲ್ಲಿ. ನಿನ್ನೆ ಸ್ವಲ್ಪ ಉಪ್ಪೋಣಿ, ಊರ ಹೆಸರು ಉಪ್ಪೋಣಿ. ಸ್ವಲ್ಪ ದೂರ ಐತೆ, ಇನ್ನೊಂದು 20-22 ಕಿಲೋಮೀಟ್ರ್ ಐತೆ. 1 ಅವರ ಅಲ್ಲಿಗೆ ಹೋಗ್ಬಿಟ್ಟು ಸಿಗೋಣ. ತಿಂಡಿ ಬೇರೆ ತಿನ್ನಬೇಕು, ಬರ್ರಿ ಹೋಗ.
ಗೋಕರ್ಣ ಇನ್ನೊಂದು 18 ಕಿಲೋಮೀಟ್ರ್ ಇದೆ. ಗೋಕರ್ಣ ಇನ್ನೊಂದು 18 ಕಿಲೋಮೀಟ್ರ್ ಐತೆ. ಇಲ್ಲಿ ಯಾಕೆ ನಿಲ್ಲಿಸಿದ್ದೀನಿ ಅಂದರೆ ಸ್ವಲ್ಪ ಟೈರು ಕೂಲ್ ಆಗಲಿ ಅಂತ. ಹೀಟ್ ಆಗೈತೆ ಟೈರು. ಅವೆಲ್ಲ ನಿಲ್ಲಿಸಿಲ್ಲ ನೈಟಿಂದ ಜಾಸ್ತಿ. ಒಂದು ಸತಿ ಅಲ್ಲಿ ನಿಲ್ಲಿಸಿದಷ್ಟೇ. ಎಲ್ಲಪ್ಪ ಅಂದರೆ ಟೈರು ಇದು ಘಾಟ್ ಸೆಕ್ಷನ್ ನಿಲ್ಲಿಸುವಾಗ ಟೈರ್ ಹೀಟ್ ಆಗಿತ್ತಲ್ಲ, ಅದಕ್ಕೆ ನಿಲ್ಲಿಸಿದ್ವಿ. ಅದು ಎಷ್ಟೊಂದು ಅರ್ಧ ಗಂಟೆ ನಿಲ್ಲಿಸಿದ್ವಿ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಇನ್ನೆಲ್ಲಿ ಊಟಕ್ಕೆ ಬಿಟ್ಟರೆ ಇನ್ನೆಲ್ಲೂ ನಿಲ್ಲಿಸಲ್ಲ. ಊಟಕ್ಕೆ ಒಂದು 20 ನಿಮಿಷ ನಿಲ್ಲಿಸಿದ್ದೀವಿ ಅಷ್ಟೇ ಗುರು. ನಿಲ್ಲಿಸಿಲ್ಲ, ಬಿಸಿಲಿಗೆ ಹೀಟ್ ಆಗಿಬಿಡುತ್ತೆ. ಇನ್ನೊಂದು ಸೆನ್ಸರ್ ಯಾಕೋ ಬೆಂಡ್ ಆಗಿಬಿಟ್ಟಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಯಾರಾದರೂ ಬುದ್ಗಿದ್ಕೊಂಡ್ರೆ ಹಿಂಗೆ ಅಂತಲೂ ಗೊತ್ತಿಲ್ಲ. ಈ ಸೆನ್ಸರ್ ಬೆಂಡ್ ಆಗಿತ್ತು. ಮೋಸ್ಟ್ಲಿ ನನ್ನ ಪ್ರಕಾರ ಇದು ಈ ಡೋರ್ ಏನಾದರೂ ತಡಿಬೋದು ಅದಕ್ಕೆ ಅಂತ. ಡೋರ್ ತೆಗ್ದಾಗ ಫಸ್ಟ್ ಇದನ್ನು ಇಂಡಿಕೇಟರ್ ಶೋ ಏನು ಆರ್ಡ್ರ್ ಕೊಟ್ಟಿದ್ದೀವಿ ಅದನ್ನು ಮಾಡಿಸ್ಬಿಡ್ಬೇಕು ಜಲ್ದಿ. ಗಾಡಿ ಲೋಡ್ ಐತೆ ಅಂತಲೇ ಗೊತ್ತಾಗಲ್ಲ, ಹಂಗೈತೆ ಗಾಡೀಲಿ. ರೋಡ್ ಫುಲ್ಲು ಅಪ್ಪು ಡೌನು ಬಿಸಿಲುಗಂತೂ ಇರೋಕ್ಕಾಗ್ತಿಲ್ಲ. ಅದಕ್ಕೆ ಅಲ್ಲಿ ತಂಪಗಿರೋ ಜಾಗಕ್ಕೆ ತಂದು ಹಾಕಿದ್ದೀನಿ, ಸ್ವಲ್ಪ ಹೊತ್ತು ಕೂಲ್ ಆಗಲಿ ಅಂತ. ಇದು ನೋಡ್ರಿ ಗ್ಲಾಸ್ ಪೀಸ್ಗಳು ಫೋನಿಂದು ಅದರದ್ದು ಇದ್ರದ್ದು ಏನೇನೋ ಎಸ್ದಾರೆ. ಸಮುದ್ರದ ಪಕ್ಕದಲ್ಲೇ ಇದೀವಿ. ಕಾವು ಇಲ್ಲಿವರೆಗೂ ಹೊಡಿತೈತೆ ಗುರು, ಇಲ್ಲಿವರೆಗೂ ಕಾವು ಹೊಡಿತೈತೆ. ಟೈರ್ ಕೂಲ್ ಆಗಲಿ. ನೋಡ್ರಿ ಹೆಂಗೈತಿ ಇಲ್ಲಿ ಕಾರವಾರ ಹಾರ್ಬರಲ್ಲಿದ್ದೀವಿ. ಕಾರವಾರ ಬಿಟ್ಟು ಹೋಗ್ತಾ ಇದ್ದೀವಿ ನೋಡ್ರಿ. ಅಲ್ಲಿ ಫುಲ್ ಬೆಟ್ಟ ಆಗುತ್ತೆ. ಇವರು ನೋಡ್ರಿ ಇಲ್ಲೊಂದು ಟನಲ್ ಐತೆ, ಇಲ್ಲೊಂದು ಕಾರವಾರದ್ದು. ನೋಡ್ರಿ ಕಾರವಾರ ಟನಲ್ ಚಿಕ್ಕದು ಇದು. ಅಲ್ಲೂ ಮುಂದೆ ಒಂದು ಇನ್ನೊಂದು ಐತೆ ನೋಡ್ರಿ, ಇಲ್ಲೊಂದು ಐತೆ. ಇದು ಅಷ್ಟೇ, ಇದು ಚಿಕ್ಕದೆ. ಇದು ಚಿಕ್ಕದೆ. ಎಲ್ಲ ವೀಡಿಯೋ ಮಾಡ್ಕೊಂಡು ಟನಲೆಲ್ಲ ಬಿಟ್ಟು ಬರ್ತಿದಂಗೆ ಲೆಫ್ಟ್ ಸೈಡಲ್ಲಿ ಹೆಂಗೆ ಕಾಣಿಸುತ್ತೆ ವ್ಯೂ. ಎಲ್ಲ ಮೀನು ಹಿಡಿತಾವ್ರೆ ಬೋಟಲ್ಲಿ, ದೋಣಿಲಿ ಏನೇನೈತೆ ಎಲ್ಲಾದ್ರಲ್ಲೂ ಹೋಗಿ ಹಿಡಿತಾರೆ. ಇಲ್ಲಿ ನೋಡ್ರಿ ಮೀನು ಲೋಡ್ ಆಗ್ತಾಯಿದೆ. ಬಸ್ಗಳು ನಿಂತಾವೆ, ನೈಟ್ ಸರ್ವಿಸ್ ಬಸ್ ಇಲ್ಲಿ ನಿಲ್ಲಿಸ್ಕೊಂತಾರ ನೋಡ್ರಿ. ಹಾಂ ಅಲ್ಲಿರುತ್ತೆ ರೋಡ್ ಸೈಡ್ಗೆ ಬರೋದು. ಹಾಂ, ಅದು ಬಸ್ಸವ್ರು ನೋಡಿದ್ರೆ ಅವರೇ ಲೋಡಿಗೆ ನಿಲ್ಲಿಸಿರಂಗ. ಬರ್ರಿ ವಾಹನ ನಮ್ಮ ಮುಂದೆ ನೋಡ್ರಿ. ಯಾರು ಆಟ ಆಡ್ತಾರ ಅನ್ಸುತ್ತಲ್ಲ ಇಲ್ಲಿ. ಯಾರು ಆಟ ಆಡ್ತಾರೆ ಬೀಚಲ್ಲಿ. ನಾವಿನ್ನು ಪಣಜಿಗೆ ಹೋಗ್ಬೇಕು. ಗೋವಾದಲ್ಲಿ ಇನ್ನೊಂದು 100 ಕಿಲೋಮೀಟ್ರ್ ಐತೆ, ಹೋಗೋಣ. ಇದು ನದಿ, ಇದು ಫುಲ್ಲು ಸಮುದ್ರಕ್ಕೆ ಸೇರುತ್ತೆ. ಹೋಗಿ ನೋಡ್ರಿ ಅಲ್ಲಿ ದೋಣಿಗಳೆಲ್ಲ ಎಲ್ಲೆಲ್ಲಿ ಬಿಟ್ಟು ಹೋಗೋದು. ಇದೊಂದು ನೀರು
ಸಮುದ್ರದ ಪಕ್ಕದಲ್ಲಿ ಹೋದಾಗ ಸಿಗ್ತೀವಿ. ಗುರು ನೋಡ್ರಿ, ಇದು ಈಗ ಎಂಟ್ರಿ ಕೊಟ್ಟಿದ್ದೀವಿ ಗೋವಾಗೆ. ಅಲ್ಲಿ ಹೋಗಿ ಎಂಟ್ರಿ ದುಡ್ಡು ಅಮೌಂಟ್ ಎಲ್ಲ ಕೊಟ್ಟು ಬಂದ್ವಿ. ಈಗ ಗೋವಾಗೆ ಎಂಟ್ರಿ ಎಲ್ಲ ಬರ್ರಿ ಎಲ್ಲೆಲ್ಲೋ ಇದು ಮಾಡಿಸ್ಬಿಟ್ಟು ಗುರು ಗೋವಾಗೆ ಎಂಟ್ರಿ ಕೊಟ್ವಿ. ಅಂದರೆ ಗೋವಾದೊಳಗೆ ಬಂದ್ವಿ. ಎಂಟ್ರಿ ಅಂದರೆ ಅಲ್ಲೂ ಎಂಟ್ರಿ ಕೊಟ್ವಿ. ಅವರಿಗೆ 20 ರೂಪಾಯಿ 50 ರೂಪಾಯಿ ಅದು ಇದು ಅಂತೆಲ್ಲ ಕೊಟ್ವಿ. ಪಣಜಿ ನಂದ 70-80 ಕಿಲೋಮೀಟ್ರ್ ಇದೆ. ಹೋಗ್ಬಿಟ್ಟು ಗಾಡಿ ಅಲ್ಲಿ ಬಿಟ್ಬಿಟ್ಟು ಸಾಯಂಕಾಲ ಅಲ್ಲಿ ಇಲ್ಲಿ ಏನಾದರೂ ನೋಡೋ ಪ್ಲೇಸ್ ಇದ್ದರೆ, ಅಂದರೆ ಹತ್ರದಲ್ಲೇ ನಡ್ಕೊಂಡು ಹೋಗಿ ನೋಡೋ ಅಂಥ ಪ್ಲೇಸ್ ಇದ್ದರೆ ನೋಡ್ತೀನಿ. ಇಲ್ಲಿ ಟೈಮ್ ಪಾಸ್ ಆಗೋಕ್ಕೆ ನೈಟೆಲ್ಲ, ಅಂದರೆ ಮಲ್ಗೋವರೆಗೂ. ಆಮೇಲೆ ಬೆಳಗ್ಗೆ ಎದ್ದು ಬೇಕು ಅವರಿಗೆ ಫೋನ್ ಮಾಡ್ಕೊಂಡು ಅನ್ಲೋಡ್ ಎಷ್ಟು ಗಂಟೆ ಅಂತ ಕೇಳ್ಕೊಂಡು ಹೋಗಿ ಅನ್ಲೋಡ್ ಮಾಡಿಸಿದ್ರೆ ಆಯಿತು. ಗೋಡಂಬಿನ ಏನೋ ಲೋಡ್ ಆಗುತ್ತಂತೆ. ಕೊಯಮತ್ತೂರ್ಗೋ ಇಲ್ಲಾಂದರೆ ಈ ಕಡೆಗೆಲ್ಲ ಲೋಡ್ ಮಾಡ್ಸೋಣ. ಇನ್ನು ಸ್ವಲ್ಪ ದಿವಸ ಹಲಸಿನಕಾಯಿ ಎಲ್ಲ ಸ್ಟಾರ್ಟ್ ಆಗಲಿ, ಬೇರೆ ಕಡೆ ಹೋಗೋಣ. ಬರ್ರಿ ಟೀ ಕುಡ್ಕೊಬರಕ್ಕೆ ಹೋಗೋಣ. ಈಗ ಟೀ ಕುಡ್ಕೊಬಂದು ಇದೆರಡು ತಗೊಂಡಿದ್ದೀವಿ, ಹೋಗ್ತಾ ತಿನ್ಕೊಂಡು ಹೋಗಿ. ಬ್ರಿಡ್ಜ್ ನೋಡ್ರಿ ಗೋವಾಗೆ ಬಂದ್ಮೇಲೆ ಸಿಗೋದು. ಗುರು ಗೋವಾಗಂತೂ ರೀಚ್ ಆಗಿದ್ವಿ ಪಣಜಿಗೆ. ಮೊದಲೆಲ್ಲ ನಾವು ಪ್ಲ್ಯಾನ್ ಹಾಕಂತಿದ್ವಿ ಪಣಜಿ ಅಲ್ಲ, ಮೊದಲು ನಾವೆಲ್ಲ ಹುಡುಗರೆಲ್ಲ ಇದ್ದಾಗ ಪ್ಲ್ಯಾನ್ ಹಾಕಂತಿದ್ವಿ ಗೋವಾಗೆ ಹೋಗೋಣ ಅಂತ. ಆದರೆ ಎಷ್ಟೊಂದು ಸತಿ ಪ್ಲ್ಯಾನ್ ಎಲ್ಲ ಸುಮ್ಮನೆ ವೇಸ್ಟ್ ಆಗೈತೆ, ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೈತೆ. ಯಾರು ಪ್ಲ್ಯಾನ್ ಮಾಡಿದ್ರೂ ಹೋಗಕ್ಕೆ ಆಗ್ತಿರ್ಲಿಲ್ಲ, ಹಂಗಾಗಿತ್ತು. ಆದರೆ ಈಗ ಬಂದಿದ್ದೀವಿ, ಆದರೆ ಇದರಲ್ಲಿ ಬಂದಿದ್ದೀವಿ, ಪ್ಲೇಸ್ಗಳು ನೋಡೋಕ್ಕಾಗಲ್ಲ. ನಾವು ಹುಡುಗರು ಬಂದಾಗ ಎಂಜಾಯ್ ಮಾಡ್ಬೋದಿತ್ತು, ಆದರೆ ಇದು ಎಂಜಾಯ್ ಮಾಡೋಕ್ಕಾಗಲ್ಲ. ಏನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಮಾಡ್ಬೋದು ಅಷ್ಟೇ. ಎಂಜಾಯ್ ಮಾಡ್ಬೇಕಂದ್ರೆ ಹುಡುಗರ ಜೊತೆ ಬರಬೇಕು. ಅವಾಗ ಬರ್ತೀನಿ, ಬಂದೇ ಬರ್ತೀನಿ ನೆಕ್ಸ್ಟು ಹುಡುಗರ ಜೊತೆ ಎಂಜಾಯ್ ಮಾಡೋಕ್ಕೆ. ಇವಾಗ ಇಲ್ಲಿ ಪಣಜಿ ಹತ್ರ ಬಸ್ ಸ್ಟ್ಯಾಂಡ್ ರೋಡಾಗಿ ನಿಲ್ಸಿದ್ದೀವಿ ಗುರು. ಹೆಂಗೆ ಹೋಗೋದಂತ ಗೊತ್ತಾಗ್ತಿಲ್ಲ. ಎಲ್ಲಿ ಅವನು ಪಾರ್ಟಿ ನೋಡಿದ್ರೆ ನನ್ನ ಮಗ ಕಳಿಸ್ತೀನಿ ಲೊಕೇಶನ್ ಅಂತ ಹೇಳೋಣ, ಇನ್ನೂ ಕಳಿಸಿಲ್ಲ. ನೋಡ್ಬಿಟ್ಟು ಎಲ್ಲಿಗೆ ಅಂತ ಕಳಿಸ್ತೀನಿ ಅಂತಾನೆ ಇನ್ನೂ ಕಳಿಸಿಲ್ಲ. ಅದಕ್ಕೆ ಇಲ್ಲೇ ಮತ್ತೆ ಎಲ್ಲೆಲ್ಲೋ ಸುತ್ತ ಹಾಕೊಂಡು ಎಲ್ಲೆಲ್ಲೋ ಹೋಗಿ ಬಂದ್ವಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಸ್ಕೊಂಡಿದ್ವಿ, ಇಲ್ಲಿ ಬೇಡ ಅಂತ ಅಲ್ಲೆಲ್ಲೆಲ್ಲೋ ಸುತ್ತ ಹಾಕೊಂಡು ಬಂದ್ವಿ. ಮತ್ತೆ ಬೇಡ ಅಂತ ಬಸ್ ಸ್ಟ್ಯಾಂಡ್ ರೋಡ್ ಹಿಂಗೆ ಹೋಗ್ಬಿಟ್ಟು ಆ ಕಡೆಗೆ ಹೋಗ್ಬೇಕು. ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಆ ಕಡೆ ಸೈಡಲ್ಲಿ ಬರುತ್ತೆ, ಆ ಸರ್ಕಲಿಂದ ಆ ಕಡೆಗೆ. ಆಗಲೇ ಆ ಸರ್ಕಲ್ ಅಲ್ಲಿ ಅದ್ರ ಫೋಟೋ ತಗೊಂಡ್ವಿ. ಅಂದರೆ ಅವ್ನು ಕಳ್ಸೋಕ್ಕೆ ಎಲ್ಲಿದ್ದೀರ ಕಳಿಸಿ ಅಂತ ಹೇಳಿದ್ದ, ಅದಕ್ಕೆ ಆ ಕಡೆಗೆ ಈಗ ಈ ಕಡೆ ಸೈಡ್ ನಿಲ್ಸಿದ್ದೀವಿ ಟೀ ಕುಡಿಯೋಣ ಅಂತ. ಗುರು ಇಲ್ಲೇ ಎಲ್ಲ ಚೆನ್ನಾಗೈತೆ. ಸ್ವಲ್ಪ ಇದೆಲ್ಲ ನಮ್ಮ ಹುಡುಗ ಫೋನ್ ಮಾಡ್ತಾವನೆ, ಅವ್ನು ಲೊಕೇಶನ್ ಕಳಿಸ್ಮೇಲೆ ಸಿಗ್ತೀನಿ. ಹೋಗಿದ್ದು ಆ ರೋಡಲ್ಲಿ ಆ ಬ್ರಿಡ್ಜ್ ಹೋಟೆಲ್ ನೋಡ್ಕೊಂಡು